ಉಡುಪಿಯಲ್ಲಿ ಈ ಬಾರಿ ಸೂರ್ಯನ ಪ್ರತಾಪ ಹಿಂದೆಂದೂ ಕಾಣದಿಷ್ಟು ಹೆಚ್ಚಾಗಿದೆ. ಸುಡು ಬಿಸಿಲಿಗೆ ಎಲ್ಲೆಡೆ ಕೆರೆ ಕುಂಟೆಗಳು ಬತ್ತಿ ಹೋಗುತ್ತಿವೆ. ಆದರೆ ಇಂತಹ ಕಡು ಬೇಸಿಗೆಯಲ್ಲೂ ಇಲ್ಲೊಂದು ಜಾಗದಲ್ಲಿ ನೀರು ಉಕ್ಕಿ ಹರಿಯುತ್ತಿರುವುದು ವಿಶೇಷ. ಹಗಲು ರಾತ್ರಿ ಎನ್ನದೇ ವರ್ಷದ 365 ದಿನವೂ ಇಲ್ಲಿ ನೀರಿನ ಹೊರತೆ ನಿಂತಿಲ್ಲ. ಇದು ಉಡುಪಿಯ ಕೀಳಿಂಜೆ ಗ್ರಾಮದ ಹರಿಹರ ಸನ್ನಿಧಾನ. ನಾವು ಬಾಲ್ಯದಿಂದ ಇದ್ದವ ಇಲ್ಲಿ. ಆವಾಗ ಸಹ ಇದೇ ರೀತಿ ಇತ್ತು. ಮತ್ತು ಈ ನೀರು ಕೆಳಗೆ ಹೋಗಿ ಅಲ್ಲಿ ಸಹ ಕೆರೆ ಆಗಿತ್ತು. ಈಗ ಮಾತ್ರ ಇದು ಜೀರ್ಣೋದ್ಧಾರ ಮಾಡಿದ ಮೇಲೆ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಕಾಣ್ತದೆ ಭಕ್ತರಿಗೆ. ಮತ್ತು ಮುಂಚಿನ ಇದಕ್ಕೂ ಈಗಕ್ಕೂ ವ್ಯತ್ಯಾಸ ಉಂಟು. ಆದರೆ ನೀರು ಒಂದೇ ಲೆಕ್ಕ ಉಂಟು, ಬರ್ತಾ ಇರ್ತದೆ, ವರ್ಷ ಇಡೀ ಬರ್ತಾ ಇರ್ತಾರೆ. ಪ್ರಕೃತಿಯ ಮಡಿಲಲ್ಲಿರುವ ಈ ಪುರಾತನ ದೇಗುಲದ ಪಕ್ಕದಲ್ಲೇ ಒಂದು ಪುಷ್ಕರಣಿ ಇದೆ. ಇದನ್ನೇ ಇಲ್ಲಿನ ಜಲವಿಸ್ಮಯ ಎಂದು ಕರೆಯಲಾಗುತ್ತಿದೆ. ಶತಮಾನಗಳಿಂದಲೂ ಈ ನೀರಿನ ಸೆಲೆ ಬತ್ತಿಲ್ಲ ಎಂಬುದು ಇಲ್ಲಿನ ವಿಶೇಷ. ಈ ಪುಷ್ಕರಣಿಯಲ್ಲಿರುವ ನೀರು ಸ್ಫಟಿಕದಷ್ಟು ಶುದ್ಧವಾಗಿದೆ. ಸುತ್ತಮುತ್ತಲಿನ 10 ಹಳ್ಳಿಗಳಲ್ಲಿ ನೀರಿನ ಅಭಾವವಿದ್ದರೂ ದೇವರ ಈ ಪುಷ್ಕರಣಿ ಮಾತ್ರ ತುಂಬಿ ತುಳುಕುತ್ತಿದೆ. ಮತ್ತೊಂದು ವಿಷಯ ಏನಂದರೆ, ಈಗ ಮಾಧ್ಯಮದವರೆಲ್ಲ ಪ್ರಚಾರ ಕೊಟ್ಟ ಮೇಲೆ ಜನರು ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ. ಭಟ್ರು ಮುತುವರ್ಜಿಸಿಯಿಂದ ಅರ್ಚಕರ ರವೀಂದ್ರ ಭಟ್ರು ತುಂಬ ಮುತುವರ್ಜಿ ವಹಿಸಿ ಅವರು ಇಲ್ಲಿ ಸೇವೆಯನ್ನು ಯಾರು ಭಕ್ತರು ಬಂದು ಮಾಡಿಕೊಡ್ತಾರೆ. ಶುದ್ಧ ನೀರಿದೆ, ನೀರಿಗೇನು ತೊಂದರೆ ಇಲ್ಲ. ಒಂದು ಬಾಯಿಗೆ ಆದರೂ ಸಹ ಕುಡಿದು ಹೋಗಲಿಕ್ಕೆ ಏನು ಅಡ್ಡಿ ಇಲ್ಲ. ಸ್ನಾನ ಮಾಡಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ ಇಲ್ಲ ಬಿಡುವುದಿಲ್ಲ. ಅಲ್ಲ, ಮುಂಚೆ ಇತ್ತು, ಈಗ ಇಲ್ಲ. ಮೇಲೆ ಸ್ವಲ್ಪ ದೂರ ದಾಸನಗುರಿ ಅಂತ ಉಂಟು. ಅಲ್ಲಿ ಒಂದು ಇದ್ರಾಗೆ ನೀರು ಬರ್ತದೆ. ಪ್ರಾಣಿಗಳಿಗೆ ನೀರಿಲ್ಲ, ಅಲ್ಲೇ ಕುಡಿದು ಹೋಗ್ತಾರೆ. ಜನ ಹೋಗಲಿಕ್ಕೆ ಆಗುದಿಲ್ಲ, ದೊಡ್ಡ ಇದು ಬಂದಿದೆ, ಬಳ್ಳೆ ಇದೆಲ್ಲ ಮುಳ್ಳೆಲ್ಲವಾಗಿ. ಆದುದರಿಂದ ಅಲ್ಲಿ ಇದು ನೋಡುವಾಗ ಇಲ್ಲಿದು ಭಾರಿ ದೊಡ್ಡ ವಿಶೇಷವಂತ ಆಶ್ಚರ್ಯ ಆಗ್ತದೆ. ಈ ವಿಸ್ಮಯದ ಹಿಂದೆ ಪ್ರಕೃತಿಯ ಅದ್ಭುತ ಕೊಡುಗೆ ಇದೆ. ಈ ಕ್ಷೇತ್ರವು ಎತ್ತರದ ಪ್ರದೇಶದಲ್ಲಿದ್ದು ಸುತ್ತಲೂ 100 ಮರಗಳಿವೆ. ಈ ಮರಗಳು ಮಳೆಗಾಲದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಮರಗಳು ಹಿಡಿದಿಟ್ಟ ಅದೇ ನೀರು ಈಗ ಅಂತರ್ಜಲದ ರೂಪದಲ್ಲಿ ಈ ಪುಟ್ಟ ಪುಷ್ಕರಣಿಗೆ ಹರಿದು ಬರುತ್ತಿದೆ. ಕಡು ಬೇಸಿಗೆಯಲ್ಲಿ ತಂಪಾದ ಮತ್ತು ಶುದ್ಧವಾದ ಈ ನೀರನ್ನು ಕಂಡು ಪ್ರವಾಸಿಗರು ಹಾಗೂ ಭಕ್ತರು ಆಶ್ಚರ್ಯಚಕಿತರಾಗಿದ್ದಾರೆ. ವಿಷ್ಣುಮಾಲಿಂಗೇಶ್ವರ ಇಂಥ ದೇವಸ್ಥಾನ ಸಾಧಾರಣ ಉಡುಪಿ ಜಿಲ್ಲೆಯಲ್ಲಿ ಒಂದು ಯಾವ ಸ್ಥಳಕ್ಕೂ ಹೋದರೂ ಇಂಥ ದೇವಸ್ಥಾನ ಎಲ್ಲೂ ಸಿಗುವುದಿಲ್ಲ. ಪುರಾತನದ ದೇವರು ಎಲ್ಲ ಇದೆ, ದೇವರು ಇದೆ. ಇದೀಗ ಇನ್ನು ಜೀರ್ಣೋದ್ಧಾರ ಸಮಿತಿಯವರು ಮುಂಚೂಣಿಯಲ್ಲಿದ್ದಾರೆ. ಅದು ಇದಾದಾಗ ಎಲ್ಲ ದೇವರು ಯಾವುದಂತ ಗೊತ್ತಾಗ್ತದೆ. ಹೌದು. ಮತ್ತು ಇಲ್ಲಿಗೆ ಬಂದರೆ ಅವರು ಸಹ ಒಂದು ಅರ್ಧ ಗಂಟೆ ಕೂತ್ಕೊಂಡೇ ಹೋಗುವಂಥವ್ರು ಬರೋದು, ದೂರದವರು. ಮತ್ತು ಪೂಜೆ ಕೊಟ್ಟು ಹೋಗ್ತಾರೆ. ಮೌನ, ಭಾರಿ ಮೌನ. ಅಂದರೆ ಯಾರು ಬಂದರೂ ಸಹ ಅವರಷ್ಟಾಗಿ ಅವರು ಕೂತ್ಕೊಂಡು ಧ್ಯಾನ ಮಾಡಿ ಹೋಗ್ತಾರೆ. ಆದರೆ ಅರ್ಚಕರು ತುಂಬ ಮುತುವರ್ಜಿ ವಹಿಸ್ತಾರೆ. ರವೀಂದ್ರ ಭಟ್. ಪ್ರಕೃತಿ ಮತ್ತು ದೈವಶಕ್ತಿ ಒಂದಾದಾಗ ಇಂತಹ ಅದ್ಭುತಗಳು ಹೇಗೆ ಸೃಷ್ಟಿಯಾಗುತ್ತವೆ ಎಂಬುದಕ್ಕೆ ಕೀಳಿಂಜೆಯ ಈ ಹರಿಹರ ಕ್ಷೇತ್ರವೇ ಸಾಕ್ಷಿ.